ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಬನ್ನಿ ಸ್ನೇಹಿತರೆ, ಇವತ್ತೊಂದು ಹೊಸ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಹೊಸ ವಿಚಾರ ಅಂತ ಹೇಳ್ತೀರಾ? ಈ ಒಂದು ಹೊಸ ವಿಚಾರದ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ಈ ಕೂಡಲೇ ನಮ್ಮ ರತ್ನ ಪ್ರಪಂಚ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಬನ್ನಿ, ತಡ ಮಾಡೋದು ಬೇಡ, ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಒಂದು ವಿಚಾರವನ್ನೇ ಮಾತಾಡ್ತೀನಿ, ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಾನು ಹೊಸ ವಿಚಾರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಏನಪ್ಪ ಅದು ಹೊಸ ವಿಚಾರ ಅಂತಂದರೆ, ನಮಗೆ ಬೇಕಾಗಿದ್ದೆಲ್ಲ ನಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು? ಇದೊಂದು ಎಲ್ಲರಲ್ಲೂ ಇರುವಂಥ ಸಹಜವಾದಂಥ ಪ್ರಶ್ನೆ. ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಸಿಗಬೇಕು ಅಂತ ಮನುಷ್ಯ ಆಸೆ ಪಡ್ತಾನೆ. ಆದರೆ ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗಬೇಕಂದ್ರೆ ನಾನೇನು ಮಾಡಬೇಕಿದೆ, ನಾನು ಹೇಗಿದ್ದೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಭಗವಂತನಿಗೆ ನಾನು ಕೃತಜ್ಞರಾಗಿರ್ಬೇಕಂತೆ. ಬೆಳಿಗ್ಗೆ ಎದ್ದೇಳ್ತೀವಿ, ಎದ್ದ ತಕ್ಷಣ ಏನು ಮಾಡ್ತೀವಿ ನಾವು ಅಂದರೆ, ಅಪ್ಪ ಬೆಳಗಾಯ್ತು, ಇದೇನಪ್ಪ ಜೀವನ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂತ ಬೆಳಿಗ್ಗೆ ಎದ್ದ ತಕ್ಷಣವೇ ಗೋಳಾಡ್ತಾನೆ ನಾವು ಎದ್ದೇಳ್ತೀವಿ. ಸೊ ಅದನ್ನು ಮೊದಲು ಬಿಡಬೇಕು. ನಾವು ಅಂದ್ಕೊಂಡಿದ್ದಾಗಬೇಕಂದ್ರೆ ಆ ರೀತಿ ಗೋಳಾಡೋದನ್ನು, ಸೋಮಾರಿತನವನ್ನು ಮೊದಲು ಬಿಡಬೇಕು. ಎದ್ದ ತಕ್ಷಣವೇ ಒಂದು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳಿ, ಒಂದು ಗ್ರ್ಯಾಟಿಟ್ಯೂಡನ್ನು ಸಮರ್ಪಣೆಯನ್ನು ಮಾಡಿ. ಬೆಳಿಗ್ಗೆ ಎದ್ದೇಳ್ತೀವಿ ನಾವು, ಎದ್ದ ತಕ್ಷಣವೇ ಅಂದ್ಕೊಳ್ಳಿ, ಭಗವಂತ ನನಗಿನ್ನೂ ಜೀವಂತವಾಗಿಟ್ಟಿದೆಯಾ ನೀನು, ತುಂಬಾ ಖುಷಿಯಾಗುತ್ತೆ. ನನ್ನ 2 ಕೈಗಳು ಹಾಗೆ ಇದ್ದಾವೆ, 2 ಕಾಲುಗಳು ಹಾಗೆ ಇದ್ದಾವೆ, ನಾನು ಹೇಗಿದ್ದೀನೋ ಹಾಗೆ ಮುಂದಿನ ಜೀವನಕ್ಕೆ ಅಂದರೆ ಮುಂದಿನ ದಿನಕ್ಕೆ ನನ್ನನ್ನು ತುಂಬ ಸುರಕ್ಷಿತವಾಗಿಟ್ಟಿದೆಯಾ ಅಂತೇಳಿ ನಾವು ಆ ಒಂದು ಭಗವಂತನಿಗೆ ಗ್ರ್ಯಾಟಿಟ್ಯೂಡನ್ನು ವ್ಯಕ್ತಪಡಿಸ್ಬೇಕು. ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ, ಇರುವುದನ್ನು ಬಿಟ್ಟು ಇಲ್ಲದಿರುವುದರ ಕಡೆಗೆ ಗಮನವನ್ನು ಕೊಡ್ತೀವಿ. ಅವರಿಗೆ ಆ ಒಂದು ಸಿಕ್ತು, ಇದು ಸಿಕ್ತು, ಇದು ಸಿಕ್ತು, ಅದು ಸಿಕ್ತು ಅಂತ ಹೇಳ್ಬಿಟ್ಟು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅದನ್ನು ಮೊದಲು ಬಿಡಬೇಕು. ಭಗವಂತ ನಿನಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಸರಿಯಾಗಿ ನಿನಗೆ ಸಿಗಬೇಕು ಅಂತಲೇ ಕೊಟ್ಟಿದ್ದಾನೆ ಅಂತ ಅರ್ಥ. ಆ ಸಿಕ್ಕಿರೋದನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನ ನಾವುಗಳು ಮಾಡೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಮಗೆ ಸಿಕ್ಕಿರೋದನ್ನು ಬಿಟ್ಟು ಬೇರೆಯವ್ರಿಗೆ ನೀಡಿರುವಂತಹ ವಿಷಯದ ಬಗ್ಗೆ ನಾವು ಹೆಚ್ಚು ತಲೆಯನ್ನು ಕೆಡಿಸ್ಕೋತೀವಿ. ಭಗವಂತ ನಮಗೇನು ಕೊಡಬೇಕಿರುತ್ತೋ ಅದನ್ನು ಸರಿಯಾಗೇ ಕೊಟ್ಟಿರ್ತಾನೆ. ಅದನ್ನು ನಾವೇನು ಮಾಡಬೇಕಿದೆ, ಸರಿಯಾಗಿ ಬಳಸ್ಕೊಳ್ಬೇಕಿದೆ. ಇನ್ನೊಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಮನಸ್ಸನ್ನು ತುಂಬ ಆನಂದವಾಗಿಟ್ಕೋಬೇಕು, ನಾವು ಸಂತೋಷವಾಗಿಟ್ಕೋಬೇಕು. ಆ ಸಂತೋಷವಾದಂತಹ ಮನಸ್ಥಿತಿ ನಮ್ದಿತ್ತಂದರೆ ಖಂಡಿತವಾಗಿಯೂ ಕೂಡ ನಾವು ಏನನ್ನು ಅಂದ್ಕೊಳ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವ ರೀತಿ ದೇವರಿಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತೀವೋ ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಯಾವಾಗಲೂ ಖುಷಿಯಾಗಿಟ್ಕೋಬೇಕಂತೆ. ಆ ಖುಷಿ ಏನು ಮಾಡುತ್ತಂದರೆ, ನಮ್ಮ ಮನಸ್ಸಲ್ಲಿ ಹೊಸ ಹೊಸ ಒಂದು ನವೀನ ಚಿಂತನೆಗಳಿಗೆ ಒಳಪಡುತ್ತೆ. ಜೊತೆಗೆ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಎನ್ನುವಂಥದ್ದು ನಮ್ಮ ತಲೆಯಿಂದ ತೆಗೆದು ಬಿಸಾಡಬೇಕಂತೆ. ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಬಾಕ್ಸಲ್ಲಿ ಹಲವಾರು ರೀತಿಯಾದಂತಹ ವಸ್ತುಗಳನ್ನು ತುಂಬಿಟ್ಟಿರ್ತೀವಿ. ಅಂದರೆ ಬೇಡವಾದಂತಹ ವಸ್ತುಗಳನ್ನೆಲ್ಲ ತುಂಬಿದಾಗ ಇನ್ನು ಹೊಸ ವಸ್ತುವನ್ನು ತುಂಬುವುದಕ್ಕೆ ಜಾಗ ಎಲ್ಲಿ ಉಳಿದಿರುತ್ತೆ ಯೋಚನೆ ಮಾಡಿ. ನಮ್ಮ ಮೆದುಳಿನಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಸಾಕಷ್ಟು ಸರಿ ಏನು ಮಾಡಿರ್ತೀವಿ, ಬೇಡವಾದಂತಹ ವಿಚಾರಗಳನ್ನೇ ತುಂಬಿಕೊಂಡಿಬಿಟ್ಟಿರ್ತೀವಿ. ಆ ಬೇಡವಾದ ವಿಚಾರಗಳನ್ನೆಲ್ಲವನ್ನ ಆ ಒಂದು ಬಾಕ್ಸಿಂದ ಖಾಲಿ ಮಾಡಿದಾಗ ಮಾತ್ರ ತಾನೇ ಒಳ್ಳೊಳ್ಳೆ ವಿಚಾರಗಳನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗೋದು. ಮೊದಲು ನಿಮ್ಮ ಒಂದು ತಲೆಯಲ್ಲಿರುವಂತಹ, ನಿಮ್ಮ ಮೆದುಳಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನೆಲ್ಲ ತೆಗೆದು ಬಿಸಾಕಿ ಒಳ್ಳೊಳ್ಳೆ ವಿಚಾರಗಳನ್ನು, ಧನಾತ್ಮಕ ಚಿಂತನೆಗಳನ್ನು, ಒಳ್ಳೊಳ್ಳೆ ಕೆಲಸಗಳನ್ನು ಅದರ ಜೊತೆಗೆ ತುಂಬ್ತಾ ಹೋಗಿ. ಆಗ ನೀವು ಅಂದ್ಕೊಂಡಿದ್ದು ಖಂಡಿತವಾಗಿ ನೆರವೇರುತ್ತೆ. ಭಗವಂತನಿಗೆ ಗೊತ್ತಿದೆ ಯಾರಿಗೆ ಏನನ್ನು ಕೊಡಬೇಕು, ಯಾರಿಗೆ ಏನನ್ನು ಕೊಡಬಾರ್ದು ಎನ್ನುವಂಥದ್ದು ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಇವತ್ತು ನಿಮ್ಮನ್ನು ಈ ರೀತಿಯಾಗಿ ಅವನು ಭಗವಂತ ಇಟ್ಟಿದ್ದಾನೆ ಅಂದರೆ ಅದಕ್ಕೆ ನೀವು ಪುಣ್ಯವಂತರು ಅಂತ ಭಾವಿಸಬೇಕು. ಆ ಪುಣ್ಯತನವನ್ನು ಕೊಟ್ಟಿರುವಂತಹ ಭಗವಂತನಿಗೆ ಕೃತಜ್ಞರಾಗಿರ್ಬೇಕಂತೆ.
ಅಂಥವ್ರು ಮಾತ್ರ ಆ ಒಂದು ಭಗವಂತನಿಗೆ ಇಷ್ಟ ಆಗ್ತಾರಂತೆ. ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಹೀಗೆ ನಾರದ ಮಹರ್ಷಿಗಳು ನಿಮಗೆ ಗೊತ್ತಿದೆ. ನಾರದ ಮಹರ್ಷಿಗಳೇನು ಮಾಡ್ತಾರೆ, ದೇವರ ಹತ್ರ ಹೋಗಿ ಭಗವಂತನ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ, ನಿಮ್ಮನ್ನು ತುಂಬಾ ಭಕ್ತಿಯಿಂದ ಭಾವದಿಂದ ನಿಮ್ಮನ್ನು ಹೆಚ್ಚು ಸ್ಮರಿಸೋರು ಈ ಜಗತ್ತಲ್ಲಿ ಯಾರಿದ್ದಾರೆ ನನ್ನನ್ನು ಬಿಟ್ಟು ಅಂತ ಪ್ರಶ್ನೆಯನ್ನು ಮಾಡ್ತಾರಂತೆ. ಯಾಕಂದರೆ ನಿಮಗೆ ಗೊತ್ತಿದೆ, ನಾರದರು ಏನು ಮಾಡ್ತಾ ಇರ್ತಾರೆ, ಪ್ರತಿ ಕ್ಷಣ ಕೂಡ ನಾರಾಯಣ ನಾರಾಯಣ ಅಂತೇಳಿ ಜಪವನ್ನು ಮಾಡ್ತಾ ಇರ್ತಾರೆ. ಆ ಒಂದು ನಾರದರು ಆ ಭಗವಂತನಿಗೆ ಪ್ರಶ್ನೆಯನ್ನ ಮಾಡಿದಾಗ ಭಗವಂತ ಹೇಳ್ತಾರಂತೆ, ನಿನಗಿಂತಲೂ ಹೆಚ್ಚು ನನ್ನನ್ನು ತುಂಬ ಚೆನ್ನಾಗಿ ನೆನಪಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ರೈತನಿದ್ದಾನೆ, ಆ ರೈತನೇ ನಿನಗಿಂತ ಹೆಚ್ಚು ನನ್ನನ್ನು ಸ್ಮರಣೆಯನ್ನು ಮಾಡ್ತಾನೆ ಅಂತ. ಆಗ ನಾರದರಿಗೆ ಅನಿಸುತ್ತಂತೆ, ನಾನು ಪ್ರತಿ ಕ್ಷಣನೂ ಸ್ಮರಣೆ ಮಾಡ್ತೀನಿ ನಿಮ್ಮನ್ನು, ನನಗಿಂತಲೂ ಹೆಚ್ಚು ಸ್ಮರಣೆ ಮಾಡುವಂಥವ್ರು ಭೂಲೋಕದಲ್ಲಿದ್ದಾರಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡಿದಾಗ ನಾರದರಿಗೆ ಒಂದು ಪರೀಕ್ಷೆಯನ್ನು ಹೊಡ್ತಾರಂತೆ ಭಗವಂತ. ಏನು ಅಂದರೆ, ಒಂದು ತುಂಬಿದ ಕೊಡವನ್ನು ಕೊಡ್ತಾರಂತೆ. ಆ ತುಂಬಿದ ಕೊಡವನ್ನು ತೆಗೆದುಕೊಂಡ್ಬಿಟ್ಟು ನನ್ನ ಒಂದು ಯಾವುದಾದ್ರೂ ಭೂಲೋಕದಲ್ಲಿರುವಂಥ ನನ್ನ ದೇವಸ್ಥಾನದ ಸುತ್ತ ನೀನೇನು ಮಾಡಬೇಕು, 5 ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಹೇಳ್ತಾರಂತೆ. ಆ ತುಂಬಿದ ಕೊಡ ಅಂದರೆ ಪೂರ್ತಿ ತುಂಬಿರುವಂಥ ಕೊಡದಲ್ಲಿ ನೀರನ್ನು ತುಂಬಿರ್ತಾರಂತೆ. ಯಾವುದೇ ಕಾರಣಕ್ಕೂ ಆ 5 ಸುತ್ತು ಪ್ರದಕ್ಷಿಣೆ ಹಾಕೋಷ್ಟರೊಳಗೆ ಆ ಒಂದು ನೀರು ಒಂದು ಸ್ವಲ್ಪ ಕೂಡ ಕೆಳಗಡೆ ಬಿಡಬಾರ್ದು. ಅಂದರೆ 5 ಪ್ರದಕ್ಷಿಣೆ ಮುಗಿದ್ರೂ ಕೂಡ ಆ ನೀರು ಚೆಲ್ಲಬಾರ್ದು ಅಂತ ಹೇಳ್ತಾರಂತೆ. ಆ ಕೊಡದಿಂದ ಸ್ವಲ್ಪ ಕೂಡ ನೀರು ಚೆಲ್ಲಬಾರ್ದು ಅಂತ ಹೇಳ್ತಾರಂತೆ. ಸರಿ ಅಂತೇಳ್ಬಿಟ್ಟು ನಾರದರು ಒಪ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಆ ತುಂಬಿದ ಕೊಡವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಒಂದು 5 ಪ್ರದಕ್ಷಿಣೆಯನ್ನು ಹಾಕ್ತಾರಂತೆ. ಬೆಳಿಗ್ಗೆಯಿಂದ ಏನು ಸಂಜೆವರೆಗೂ ಆಗುತ್ತಂತೆ ಸಮಯ. ಆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಮಯ ಆಗೋಷ್ಟರಲ್ಲಿ ಏನಾಗುತ್ತೆ, ಆ ಒಂದು 5 ಸುತ್ತು ಪ್ರದಕ್ಷಿಣೆನ ಹಾಕ್ತಾರೆ. ತುಂಬ ಜಾಗರೂಕತೆಯಿಂದ ಹಾಕ್ತಾರೆ ಪ್ರದಕ್ಷಿಣೆಯನ್ನು. ಆದರೆ ಆ ಕೊಡದಲ್ಲಿರುವಂತಹ ನೀರು ಕೆಳಗಡೆ ಚೆಲ್ಲಿರೋದಿಲ್ಲ. ತಗೊಂಡು ಬಂದು ಭಗವಂತನಿಗೆ ತೋರಿಸ್ತಾರಂತೆ, ನೋಡಿ ನಾನು 5 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ನಾನು ಕೆಳಗಡೆ ಚೆಲ್ಲಿಲ್ಲ ಅಂತ ಹೇಳ್ತಾರಂತೆ. ಅದನ್ನು ಕೇಳಿದಂತಹ ಭಗವಂತ ಹೇಳ್ತಾರಂತೆ, ಸರಿ ಹಾಗಾದರೆ ನೀನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಒಂದು 5 ಸುತ್ತು ಪ್ರದಕ್ಷಿಣೆ ಹಾಕೋಕ್ಕೆ ಸಮಯನ ತೆಗೆದುಕೊಂಡೆ ಅಲ್ಲವಾ, ನೀನು ನನ್ನನ್ನು ಎಷ್ಟು ಬಾರಿ ಸ್ಮರಣೆ ಮಾಡಿಕೊಂಡೆ ಅಂತ ಕೇಳ್ತಾರಂತೆ, ಪ್ರಶ್ನೆಯನ್ನು ಮಾಡ್ತಾರಂತೆ. ಆಗ ನಾರದರು ಹೇಳ್ತಾರಂತೆ, ಈ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಪ್ರದಕ್ಷಿಣೆ ಏನು 5 ಸುತ್ತು ಆಗ್ತಾ ಇದ್ನಲ್ವಾ, ಅವಾಗ ಒಂದು ಬಾರಿ ಕೂಡ ನಾನು ನಿಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತ. ಆಗ ಭಗವಂತ ಹೇಳ್ತಾನಂತೆ, ಆ ರೈತ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತಾನೇ ಇರ್ತಾನೆ, ಕೆಲಸವನ್ನೇ ಮಾಡ್ತಾ ಇರ್ತಾನೆ, ಆದರೂ ಕೂಡ ನನ್ನನ್ನು ದಿನಕ್ಕೆ 5ರಿಂದ 6 ಬಾರಿ ನನ್ನನ್ನು ಸ್ಮರಣೆ ಮಾಡ್ತಾನೆ. ಆದರೆ ನಿನ್ನ ಕೈಲೊಂದು ಕೆಲಸ ಕೊಟ್ಟಿದ್ದೀನಲ್ವಾ, ಆ ಕೆಲಸದಲ್ಲೇ ನಿರತನಾಗಿದೆಯಾ, ನೀನು ನನ್ನನ್ನು ಒಂದು ಬಾರಿನೂ ನೆನೆಸ್ಕೊಳ್ಳಿಲ್ಲ. ಆದರೆ ಅಷ್ಟು ಕೆಲಸ ಮಾಡುವಂಥ ಆ ರೈತ ನನ್ನನ್ನು ಕೆಲಸ ಮಾಡೋದ್ರ ಜೊತೆಗೆ ನೆನೆಸ್ಕೋತಾನಲ್ವಾ, ಹೀಗೇಳು ನನಗೆ ಅಚ್ಚುಮೆಚ್ಚಿನ ಭಕ್ತ ಯಾರು, ನೀನಾ ಅಥವಾ ರೈತ ಅಂತ. ನಮಗೆ ಸಾಕಷ್ಟು ಕೆಲಸಗಳಿರ್ತವೆ, ಒತ್ತಡಗಳಿರ್ತವೆ. ಅದರ ಮಧ್ಯದಲ್ಲಿ ಕೂಡ ನಾವು ಆ ಭಗವಂತನಿಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು, ಕೃತಜ್ಞತಾ ಭಾವನೆಯನ್ನು ವ್ಯಕ್ತಪಡಿಸಬೇಕು. ಆಗ ಭಗವಂತನಿಗೆ ನಾವು ಮೆಚ್ಚುಗೆ ಆಗ್ತೀವಿ. ನಾವು ಮೆಚ್ಚುಗೆ ಆದರೆ ಆ ಭಗವಂತನಿಗೆ ಗೊತ್ತು, ನನ್ನ ಮಕ್ಕಳಿಗೆ ಎಂತಹ ಜೀವನವನ್ನು ನಾನು ಕೊಡಬೇಕು ಅಂತ. ಇನ್ನು ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ನಾವು ಏನು ಮಾಡ್ತೀವಿ ಜಗತ್ತಲ್ಲಿ ಅಂದರೆ, ಬೇರೆಯವರನ್ನ ದೂಷಣೆ ಮಾಡ್ತಾ ಹೋಗ್ತೀವಿ. ಬೇರೆಯವರನ್ನ ದೂಷಣೆ ಮಾಡೋರನ್ನ ಕಂಡ್ರೆ ಭಗವಂತನಿಗೆ ಇಷ್ಟ ಆಗೋದಿಲ್ವಂತೆ. ಭಗವಂತನಿಗೆ ಯಾರು ಇಷ್ಟ ಆಗ್ತಾರೆ ಅಂದರೆ, ಯಾವಾಗಲೂ ತನ್ನ ಬಗ್ಗೆ ಯೋಚನೆ ಮಾಡುವಂತಹ, ಇನ್ನೊಬ್ಬರ ಬಗ್ಗೆ ಒಳಿತನ್ನ ಯೋಚನೆ ಮಾಡುವಂತಹ, ಇನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿಗಳು ಕಂಡ್ರೆ ತುಂಬಾ ಇಷ್ಟ ಆಗ್ತದಂತೆ. ಹಾಗಾಗಿ ನಾವು ಅಂದ್ಕೊಂಡಿರುವಂಥ ವಿಚಾರಗಳನ್ನೆಲ್ಲ ನೆರವೇರಬೇಕಂದ್ರೆ ನಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೋಗಬೇಕು. ಆಧ್ಯಾತ್ಮ ನಮ್ಮ ಎಲ್ಲ ಕನಸುಗಳನ್ನು ನನಸುಗಳನ್ನು ಈಡೇರಿಸುವಂಥ ಕೆಲಸ ಆಗುವಂತಹ ಸಾಧ್ಯತೆ ಸಾಕಷ್ಟು ಇರುತ್ತೆ. ಇನ್ನು ನಮ್ಮ
ನಮ್ಮ ವಿಶ್ವದಲ್ಲಿ ನಾವು ಏನನ್ನು ಅಂದ್ಕೊಳ್ತೀವೋ ಅದೇ ರೀತಿಯಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ನೀನು ತುಂಬ ಖುಷಿಯಾಗಿದ್ದೆ ಅಂದರೆ ನಿನ್ನ ಎದುರಿಗೆ ಕಾಣುವಂತಹ ಎಲ್ಲ ಜನರು ಕೂಡ ಅವರ ಮನಸ್ಸುಗಳು ಕೂಡ ಅವರ ಮುಖದಲ್ಲಿ ಕೂಡ ಖುಷಿಯನ್ನು ನೀನು ಕಾಣ್ಬೋದು. ನೀನು ದುಃಖದಲ್ಲಿದೆಯಾ ಅಂದಾಗ ಏನಾಗುತ್ತೆ, ಎಲ್ಲರೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾರೆ. ನೀನು ಸಂತೋಷವಾಗಿದೆ ಅಂದರೆ ಎಲ್ಲರೂ ಕೂಡ ಸಂತೋಷವಾಗಿ ಕಾಣ್ತಾರೆ. ನಿನಗೆ ಅದು ಬೇಕು, ಯಾವುದಾದ್ರೂ ಒಂದು ಅಂದುಕೊಂಡಿದ್ದು ಆಗಬೇಕಂದ್ರೆ ನೀನು ಅದನ್ನೇನು ಅನ್ಕೋಬೇಕು, ನನಗಾಗಿದೆ ಅನ್ನುವಂತಹ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಖಂಡಿತವಾಗಿಯೂ ನೀನು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ದಿನಾಲು ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ಭಗವಂತನಲ್ಲಿ ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿ, ಜೊತೆಗೆ ನಿಮ್ಮ ಎಲ್ಲ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ನಿಮಗೆ ಏನು ಅಂದ್ಕೊಂಡಿದ್ದಾಗಬೇಕಿದೆಯೋ ಆ ಭಗವಂತನಲ್ಲಿ ಕೇಳ್ಕೊಳ್ಳಿ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವಂಥ ಮಟ್ಟಕ್ಕಿಂತನೂ ಹೆಚ್ಚನ್ನು ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಸತ್ಯ ಅಲ್ವಾ? ಭಗವಂತ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾನೆ. ಆದರೆ ಕೆಲವೊಬ್ಬರಿಗೆಲ್ಲ ಹೆಚ್ಚು ಕೊಡ್ತಾನೆ ಅಂದರೆ ಅರ್ಥ ಏನಂದರೆ ಅವರು ಭಗವಂತನಿಗೆ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಕೊಟ್ಟಿರುವಂಥ ಭಗವಂತನಿಗೆ ನಾವು ಕೃತಜ್ಞರಾಗದೆ ಹೋದರೆ ಇನ್ನೇನು ಕೊಡೋಕ್ಕೆ ಸಾಧ್ಯ ಅಲ್ವಾ? ಒಂದು ಚಿಕ್ಕ ಉದಾಹರಣೆ ಜೊತೆಗೆ, ಯಾವುದೋ ಒಂದು ಮನೆಯಲ್ಲಿ ನಾವು ಇದ್ದೀವಿ ಅಂದಾಗ ಆ ಮನೆಗೆ ನಾವು ಬಾಡಿಗೆಯನ್ನು ಕೊಟ್ಟರೆ ತಾನೇ ಆ ಮನೆಯಲ್ಲಿರುವಂಥ ಓನರ್ ನಮಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಡ್ತಾನೆ. ಅಕಸ್ಮಾತಾಗಿ ನೀನು 2 ತಿಂಗಳು ಅಥವಾ 1 ತಿಂಗಳು ಬಾಡಿಗೆಯನ್ನೇ ಕೊಡದೆ ಹೋದರೆ ಆ ಓನರ್ ಏನು ಮಾಡ್ತಾನೆ, ಅಲ್ಲಿಂದ ಖಾಲಿ ಮಾಡಿಸ್ತಾನೆ. ಇನ್ನೊಂದೇನು ಮಾಡ್ತಾನೆ, ನಿನಗೆ ಕೊಡುವಂತಹ ಎಲ್ಲ ಸೌಕರ್ಯಗಳನ್ನು ಒಂದೊಂದಾಗೆ ಕಟ್ ಮಾಡ್ತಾ ಬರ್ತಾನೆ. ನೀರಿನ ಸೌಕರ್ಯ ಸರಿಯಾಗಿ ಕೊಡೋದಿಲ್ಲ, ಮನೆಯ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಬಯಸೋದೇನೆಂದರೆ ನಿನ್ನಿಂದ ಭಕ್ತಿಯನ್ನು ಬಯಸ್ತಾನೆ, ಬೇರೆ ಯಾವುದನ್ನು ಕೂಡ ಬಯಸೋದಿಲ್ಲ. ಆ ಭಕ್ತಿಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ನಿಮಗೆ ಸಾಗುತ್ತೆ, ಜೊತೆಗೆ ನಿಮ್ಮ ಜೀವನ ಕೂಡ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ, ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರವಾಗಿ ಮಾತಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಧನ್ಯವಾದಗಳು.